ಅದಕ್ಕೆ ನೀವೇನಿಲ್ಲಿ? ಏನು ಜಾನು ಇದು? ನಾನು ಕೇಳಬೇಕಾಗಿರೋ ಪ್ರಶ್ನೆನ ನೀನು ಕೇಳ್ತಿದ್ಯಾ? ಇದೇನು ನೀನು ಒಬ್ಬಳೇ ನಡ್ಕೊಂಡ್ ಬರ್ತಾ ಇದೀಯಾ? ಜಯಂತ್ ಅವರಲ್ಲಿ ಜಾನು ಏನು ಮಾತಾಡ್ತಾ ಇಲ್ಲ? ಏನಾದರೂ ತೊಂದರೆ ಆಯ್ತಾ? ಛೇ ಹಾಗೆಲ್ಲ ಏನಿಲ್ಲ. ಅದು ಅಮ್ಮನ ನೋಡಬೇಕು ಅನಿಸ್ತು, ಅದಕ್ಕೆ ಒಬ್ಬಳೇ ಬಂದ್ಬಿಟ್ಟೆ. ಆದರೂ ನಿಮ್ಮ ಯಜಮಾನರು ನಿನ್ನನ್ನು ಒಬ್ಬಳನ್ನೇ ಎಲ್ಲೂ ಕಳಿಸಲ್ಲ ಅಲ್ವಾ? ಏನಾದರೂ ಆಯ್ತಾ? ಅಯ್ಯೋ ಏನಿಲ್ಲ ಅನ್ನಲ್ಲ. ಅದಕ್ಕೆ ಅದು ಅವರು ತುಂಬ ಬ್ಯುಸಿ ಇದ್ದರು, ತುಂಬ ಕೆಲಸ ಅಂತ ಹೇಳ್ತಿದ್ರು. ಏನು ಬಿಟ್ಟು ಬರೋದಕ್ಕಾಗಲ್ಲ, ನೀನು ಬೇಕಾದ್ರೆ ಕಾರ್ ತೊಗೊಂಡು ಹೋಗು ಅಂತ ಹೇಳಿದ್ರು. ಆದರೆ ನಾನೇನೆ ಅದೆಲ್ಲ ಏನೂ ಬೇಡ, ನಾನೊಬ್ಬಳೇ ಹೋಗ್ತೀನಿ ಅಂತ ಬಂದ್ಬಿಟ್ಟೆ. ಈ ಥರ ಬಂದು ತುಂಬ ದಿವಸ ಆಗಿತ್ತಲ್ಲ. ಅದು ಸರಿನೇ, ಒಳ್ಳೆ ಕೆಲಸ ಮಾಡಿದೆ ಬಿಡು. ಅತ್ತೆ ಮಾವ ನೀನು ನೋಡಬೇಕು ಅಂತ ತುಂಬ ಅಲ್ವತ್ತು ಕೊಡ್ತಾ ಇದ್ರು. ಆದರೆ ಮನೆ ಪರಿಸ್ಥಿತಿ ಚೆನ್ನಾಗಿಲ್ಲ, ಇಲ್ಲೆಲ್ಲ ಸುಧಾರಿಸಿದ ಮೇಲೆ ಹೋಗಿ ಜಾನುನ ನೋಡ್ಕೊಂಬರೋಣ ಅಂತ ಹೇಳ್ತಾ ಇದ್ರು. ಈಗ ನನ್ನನ್ನು ನೋಡಿದ್ರೆ ಅವ್ರಿಗೆ ತುಂಬ ಖುಷಿ ಆಗುತ್ತೆ. ಮನೆ ಪರಿಸ್ಥಿತಿ ಸರಿ ಇಲ್ಲ ಅಂದರೆ ಏನಾಯ್ತು? ಅದಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಅಲ್ವಾ? ಈ ಮನೆ ಸಮಸ್ಯೆ ಇಲ್ಲದೆ ಯಾವತ್ತಿದೆ ಹೇಳು? ಬೇಡ ಬೇಡ ಅಂದರೂ ಬರೋದು ಅದು ಒಂದೇ. ನೀನು ಗಾಬರಿ ಮಾಡ್ಕೋಬೇಡ. ನಿಮ್ಮ ಅಣ್ಣ ಹರೀಶನ್ನ ಪೊಲೀಸವ್ರು ಕರ್ಕೊಂಡು ಹೋಗಿದ್ದಾರೆ. ಏನು ಹೇಳ್ತಿದ್ದೀರಾ? ಅದಕ್ಕೆ ಅಣ್ಣ ಏನು ಮಾಡ್ದ? ಅಂಥದ್ದೇನೂ ಆಗಿಲ್ಲ ಜಾನು. ಅದು ಹರೀಶ ಒಂದು ಚೀಟಿ ಕಂಪ್ನಿ ಶುರು ಮಾಡಿದ್ನಲ್ಲ, ಅದಕ್ಕೆ ಸರ್ಕಾರದಿಂದ ಪರ್ಮಿಷನ್ ತೊಗೋಬೇಕಿತ್ತಂತೆ. ಅದನ್ನು ಅವ್ನು ತೊಗೊಂಡಿರಲಿಲ್ಲ ಅನಿಸುತ್ತೆ. ಅದಕ್ಕೆ ವಿಚಾರಣೆಗೆ ಅಂತ ಕರ್ಕೊಂಡು ಹೋಗಿದ್ದಾರೆ. ವಿಷಯ ಅವ್ನ ಮಾವನ ಮನೆವರೆಗೂ ಹೋಗಿದೆ. ಅವ್ರು ಖಂಡಿತ ಬಿಡಿಸ್ಕೊಂಬರ್ತಾರೆ. ಗಾಬರಿ ಆಗೋವಂಥದ್ದೇನಿಲ್ಲ. ಆದರೂ ಅತ್ತೆ ತುಂಬ ಗಾಬರಿಯಾಗಿದ್ದಾರೆ. ಛೇ, ಯಾಕದಕ್ಕೆ ನಮಗೆ ಹೀಗೆಲ್ಲ ಆಗುತ್ತೆ? ಏನೋ ಗೊತ್ತಿಲ್ಲ ಜಾನು. ಅತ್ತೆ ತಾನು ಯಾವುದೋ ಹರಕೆ ತೀರ್ಸೋದನ್ನು ಮರೆತುಬಿಟ್ಟಿದ್ದೀನಿ, ಅದಕ್ಕೆ ಹೀಗೆಲ್ಲ ಆಗ್ತಿದೆ ಅಂತ ಹೇಳ್ತಾ ಇದ್ರು. ಎಲ್ಲರೂ ಸೇರಿ ಒಂದ್ಸಲ ದೇವಸ್ಥಾನಕ್ಕೆ ಹೋಗ್ಬರೋಣ ಅಂತ ಹೇಳ್ತಾ ಇದ್ರು. ಈಗ ನೀನು ಬಂದಿದೆಯಲ್ಲ, ಒಳ್ಳೇದಾಯಿತು. ನಿಮ್ಮ ಯಜಮಾನ್ರಿಗೂ ಒಂದು ಫೋನ್ ಮಾಡಿಬಿಡು, ಎಲ್ಲರೂ ಸೇರಿ ದೇವಸ್ಥಾನಕ್ಕೆ ಹೋಗಿ ಬಂದುಬಿಡೋಣ. ಹೇಳಿದ್ನಲ್ಲ ಅದಕ್ಕೆ, ಅವ್ರ ಕೆಲಸದಲ್ಲಿ ತುಂಬಾ ಬ್ಯುಸಿ. ಅದು ಅಲ್ಲದೆ ಅಜ್ಜಿ ನೋಡಿ, ಈ ಪರಿಸ್ಥಿತಿನಲ್ಲಿರುವಾಗ ಅವ್ರನ್ನೊಬ್ಬರನ್ನೇ ಬಿಟ್ಟು ಬರೋದಕ್ಕಾಗತ್ತಾ? ಅದು ಹೌದಲ್ವಾ? ಸರಿ ಬಿಡು, ಹೇಗೋ ನೀನು ಒಬ್ಬಳಾದರೂ ಬಂದಿದೆಯಲ್ಲ ಸಾಕು. ನಡಿ ಮನೆಗೆ ಹೋಗಿ ನಿಮ್ಮ ಅಮ್ಮನ ಕೈನಲ್ಲಿ ತುಪ್ಪದನ್ನು ಮಾಡಿಸ್ಕೊಂಡು ತಿನ್ನೋವಂತೆ. ಬಾ.